ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಮ್ಮದು ಎಕ್ಸಾಮ್ ಇದೆ. ವಿಕ್ರಮ್ ಶಾನ್ಭಾಗ್ ಬೆಳಗ್ಗೆನೆ ಓಡ್ಬಂದು ವೆಲ್ಕಮ್ ಟು ಅನುಷ್ ಮಿನಿ ಲವ್ ಇನ್ಸ್ಟಾಗ್ರಾಮ್ ಚಾನೆಲ್ ಡೈರೆಕ್ಟ್ ಯೂಟ್ಯೂಬ್. ನಿನ್ನೆ ರಾತ್ರಿಯಿಂದ ಓದ್ತಾ ಇದ್ದೆ, ಇನ್ನು ಇಲ್ಲೇ ಇದ್ದೀನಿ. ಬರೀ ಬೇರೆಯವ್ರ ನೋಟ್ಸ್ ನೋಡೇ ಓದೋದಾಯ್ತು. ಏನು ಅರ್ಥ ನಮ್ದು ಅದೇ ಕತೆ ಆಯ್ತು. ಡೈಲಿ ಇದು ಮಾಡಿ ಅಟೆಂಡ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ, ಬಟ್ ನಾವು ಅಟೆಂಡ್ ಆಗಲ್ಲ. ಅದೇ ಪ್ರಾಬ್ಲಮ್. ಈಗ CI ಬಂದಂತ ತಿಳ್ಕೊಂಡಿದ್ದೆ, CI ಕಂಪ್ಲೀಟಾಗಿ ಹೋಗಬೇಕು ಅಂತ. ನೋಡಿ ಈಗಲೂ ಆಗಿಲ್ಲ. ಈಗ ಮತ್ತೆ ಲೆಕ್ಕ ಆಗ್ತೀನಿ, CI ಕಂಪ್ಲೀಟಾಗಿ ಕರೆಕ್ಟಾಗಿ ಹೋಗ್ಬೇಕು ಕ್ಲಾಸ್ಗೆ ಅಂತ. ಯಾವಾಗಲೂ ಹೋಗಲ್ಲ. ಇದೇ ಹಣೆ ಬರ, ನಾಳೆ ಅಂತ ನಾಳೆಯಿಂದವನ ಮನೆ ಹಾಳಂತ ಅದಕ್ಕೆ ಹೇಳಿದ್ದೆ. ನೋಡಿ ಗಾಯ್ಸ್, ನಾನು DP ಚೇಂಜ್ ಮಾಡಿ 1 ವರ್ಷ ಆಯಿತು ಅಂತು. ನನ್ನ ಮಗನ ಮೊಬೈಲಲ್ಲಿ ಇನ್ನೂ ಸೇಮ್. ಇಲ್ಲ ಅವಡ ನನ್ನ ಮಗ ಏನು ಹೇಳಿ ಒಂದು 5 ನಿಮಿಷ ನೆಮ್ಮದಿಯಾಗಿ ಓದೋಕ್ಕಾಗಲ್ಲ. ಫೈನಲಿ ಗೈಸ್, ನಾವು ಎಕ್ಸಾಮ್ಗೆ ರೆಡಿಯಾಗಿದ್ದೀವಿ. ನೋಡಿ ನಮ್ಮ ಅಣ್ಣ ರೆಡಿಯಾಗಿದ್ದಾನೆ, ಎಲ್ಲ ರೆಡಿಯಾಗಿದ್ದೀವಿ. ನೋಡಿ ಎಕ್ಸಾಮಿಗೆ ಫುಲ್ ರೆಡಿ ಎಕ್ಸಾಮ್ಗೆ. ಅಲ್ಲಿ ಕಾಲೇಜವ್ರ ಹತ್ರ ಯಾವ್ದು ಸಿಕ್ಕೊಂಬಿದ್ದಿಲ್ಲ ಅಂದರೆ ಆಯಿತು. ಹೋಗ್ತಾ ಇದ್ದೀವಿ ಗೈಸ್. ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ನಿಮ್ದು ಇರಬೇಕು. ಸ್ವಲ್ಪ ಕಾಯ್ಸ್. ಹೌದಾ ಮಚ್ಚ? ಫೈನಲಿ ಗೈಸ್, ನಾವು ಕಾಲೇಜ್ ಒಳಗೆ ಬಂದಿದ್ದೀವಿ. ಕಾಲೇಜ್ ಒಳಗೆ ಬಂದಾದ್ಮೇಲೆ ಅಣ್ಣನ ಅಕೌಂಟಲ್ಲಿ 8 ರೂಪಾಯಿ ಇದೆ. ಶಿಟ್, ನೈಸ್. ಎಕ್ಸಾಮ್ ಬರೋದು ಬಂದಿದ್ದೀವಿ. ಒಂದು ಸ್ಕೇಲ್ ಇಲ್ಲ, ಗ್ರಾಫ್ ಇಲ್ಲ, ಏನೂ ಇಲ್ಲ. ಒಂದು ಪೆನ್ ಅಂತ ತಗೊಬೇಕಿತ್ತು. ಸಾವ್ಕಾರ ಮಂದಿ ಊರಿಗೆ ಇವನು ಚಿನ್ನದ 90,000 ಡಿಸೆಂಬರ್ ಸ್ಪೆಂಡ್ಸ್. ಅದಕ್ಕೆ ರಿಚ್ ಪೀಪಲ್ ಅಂದಿದ್ದು ಮಚ್ಚ. ಮಾಡ್ತಾ ಇದ್ದೀನಿ ವಯಸ್ಸು ನೋಡಿ. ನಮ್ಮ ಕಾಲೇಜ್ ಎಲ್ಲ ಸೈಕಾಗಿ ನಡೀತಾ ಇದೆ. ಕನ್ಸ್ಟ್ರಕ್ಷನ್. ಆ ಗಾಡಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಗಾಡಿ. ನನ್ನ ಹತ್ರ Q3 ಇದೆ ಗೈಸ್. ಎಲ್ಲ ಇದೆ ನನ್ನ ಹತ್ರ. Q3 ಇದೆ ಕಣ. ML ಡಿಪಾರ್ಟ್ಮೆಂಟ್. ರೆಡ್ ಕಲರ್ ಹುಡುಗಿ ನಂಗೆ ಗೊತ್ತಿಲ್ಲ. ವಿ ಓನ್ಲಿ ಪ್ರಮೋಟ್ ಗುಡ್ ಥಿಂಗ್ಸ್. ಫೈನಲಿ ನಮ್ಮ ಡಿಪಾರ್ಟ್ಮೆಂಟಾ ಸುಮ್ಮನೆ ಮಾತಾಡ್ತಿದ್ಯಾ? ವಿ ಆರ್ ಓನ್ಲಿ ಪ್ರಮೋಟಿಂಗ್ ಗುಡ್ ಥಿಂಗ್ಸ್, ಗುಡ್ ವೈಬ್ಸ್. ಇದು ನಮ್ಮ IM ಡಿಪಾರ್ಟ್ಮೆಂಟ್. ನಮ್ಮ ಅಣ್ಣ ಒಂದು ಗ್ರಾಫ್ ಶೀಟ್ ತೊಗೊಂಡು ಫ್ಲೆಕ್ಸ್ ಮಾಡ್ತಾ ಇದ್ದಾನೆ. ಅದು ನಮ್ಮ IM ಲೈಬ್ರರಿ. ಹೋದರೆ ಯಾವಾಗಲೂ ಜನ ಕಾಣಿಸ್ತಾರೆ. ಈಗಲೂ ಕಾಣಿಸ್ತಾರೆ. ಹೋಗಿ ನಮ್ಮ ಥಾಮಸ್ ಕಾಲ್ ಮಾಡ್ತಾ ಇದ್ದಾನೆ. 1 ನಿಮಿಷ. ಥಾಮಸ್ ಅಣ್ಣ ಬಂದಿದ್ದಾನೆ ಇಲ್ಲಿ. ಎಷ್ಟು ಓದಿದ್ರು ನಮ್ಮ ಅಣ್ಣ ವಿಷ್ಣುವರ್ಧನ್ ರೆಡ್ಡಿ ಥರ ಕಲಿಸ್ಕೊಡೋರು ಯಾರೂ ಇಲ್ಲ. ಸೊ ನೋಡು, ಕಳ್ಳನ ಮಗ, ಹೊಟ್ಟೆಗಿಚ್ಚು ನನ್ನ ಮಗ. ನಮ್ಮ ಸೀನಿಯರ್ ಶಾಸ್ತ್ರಿ. ನೀನು ಮಾಡ್ತೀಯ? ನಾನು ಎಕ್ಸಾಮ್ ಟೆನ್ಷನ್ ಇದ್ದೀನಿ, ಗೊತ್ತಾಯ್ತಲ್ಲ. ಈ ಫಾರ್ಮುಲಾಸ್ ಎಲ್ಲ ಯೂಸ್ಲೆಸ್ ಆಗಿಬಿಟ್ಟಿದೆ ಗೈಸ್. ಏನು ಯೂಸ್ ಇಲ್ಲ ಬಂದಿದೆ ಎಲ್ಲ RVC ಎಫೆಕ್ಟ್. ನನಗೆ ಇವತ್ತು ಭಯ ಆಗ್ತಿಲ್ಲ, ಬಟ್ ನಾಳೆದು ನೆನ್ಪು ಮಾಡ್ಕೊಂಡು ಭಯ ಆಗ್ತಿದೆ. ನಾಳೆ QA ಮತ್ತೆ ನೀನು OM ಪಾಸ್ ಆಗೋ ಥರ ಹೇಳ್ತಾ ಇದ್ದೆ ನಾನು. ಒಳ್ಳೆ OM ಪಾಸ್ ಆಗ್ತೀನಿ. OM ಪಾಸ್ ಆಗಕ್ಕಾಗಲ್ಲ. ಆಗಲ್ಲಪ್ಪ. ಓವರ್ ಹೆಂಗೋ ಬಾಯ್ ಫೇಲ್ ಆದ ನೀನು? ಓವರ್ ಹೆಂಗೆ ಫೇಲ್ ಆದೆ?
skeletal body in front of your camera today. If I don't get like enough mass as I expected, no, then I'm not gonna write for real. I'll take the subject drop for real, bro. ಎಕ್ಸಾಮ್ ಆದಮೇಲೆ ನಾನು ಮತ್ತೆ ರೆಕಾರ್ಡಿಂಗ್ ಮಾಡೋದು ಮುಖ ನೋಡು ಮುಖ ಹಿಂಗಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಲೆಟ್ಸ್ ವೆಲ್ಕಮ್ ಸ್ಟೇಜ್ ಜೀವನ್ ಶಾಸ್ತ್ರಿ. ನೋಡಿ ಗೈಸ್ ಎಲ್ಲರೂ ಇನ್ನೂ ಒಳಗಡೆ ಇನ್ನೂ ಎಕ್ಸಾಮ್ ಬರ್ತಿದ್ದ ನಾವು ಮಾತ್ರ ನೆಗೆಟಿವ್ ಅಲ್ಲ. ಇನ್ನೂ ತುಂಬ ಜನ ಆಗಿತ್ತಲ್ವಾ ವಿಡಿಯೋ ಆಯಿತು. ಒಳ್ಳೆ ಮಗ ಎಷ್ಟು ಬೈಕೊಂಡು ಫೋನ್ ಬಂದು ಕೂಡ ಬಿದ್ದೆ. ಗೈಸ್ ಎಲ್ಲರಿಗಿಂತ ಮೊದಲು ಬಂದಿದ್ದೀವಿ ಎಕ್ಸಾಮ್ ಮುಗಿಸ್ಕೊಂಡು. ಐ ಡಿ ಕಾರ್ಡ್ ಇಲ್ಲದೆ ಒಳಗಡೆ ಬಂದಿದ್ದೀವಿ, ಅದೇ ಗ್ರೇಟು. ನಮ್ಮ ಅಣ್ಣ ದೊಡ್ಡ, ಅವನಕ್ಕಿಂತ ದೊಡ್ಡ ಅಣ್ಣ. ಹಲೋ ಅಂದ್ರೆ ನಿಯರ್ ಕಾಲೇಜ್ ಐ ಡಿ ಕಾರ್ಡ್ ಕೇಳ್ತಾ ಇದ್ದೀರ? ಬ್ಲ್ಯಾಕ್ ಆಗಿ ಗೈಸ್, ಇದು ನಮ್ಮ ಕಾಲೇಜ್ ಎಂಟ್ರಿ ಆಗಕ್ಕೆ ಬೇಕಾಗಿರೋ ಸ್ಟಿಕರ್. ನಮ್ಮ ಈ ಚೂತ್ಯ ನನ್ನ ಮಗಂದು ಗಾಡಿ ಮೇಲೆ ಏನೂ ಇಲ್ಲ. ಕಳ್ಳ ನನ್ನ ಮಗನ ಥರ ಹೆಂಗೆ ಓಡ್ ಬಂದಿದ್ದಾನೆ ಗೊತ್ತಾ? ಯಾರಿಗೆ ಹೇಳೋದು? ನನ್ನ ಬೈಕ್ ಅಲ್ಲಿದೆ ನೋಡ, ರಾಜನ್ ಥರ ನಿಂತ್ಕೊಂಡಿದೆ. ಅಣ್ಣ ಗಾಡಿ ತೆಗ್ದ, ಅಣ್ಣ ಗಾಡಿ ತೆಗ್ದ. ಡ್ಯಾನ್ಸ್ ಮಾಡು, ಹೇಳು. ವೆಯ್ಟ್ ಕಮ್ಮಿ ಇದ್ರೆ ಜಾಸ್ತಿ ಸ್ಪೀಡ್ ಹೋಗುತ್ತಂತ ಯಾರು ಹೇಳಿದ್ರು? ಒಬ್ಬ ನಮ್ಮ ಕ್ಲಾಸ್ ಅವನು, ನಮ್ಮ ದೊಡ್ಡ ಅಣ್ಣ ಇನ್ನೂ ಬಂದಿಲ್ಲ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅವನಿಗೆ. ಫೈನಾನ್ಸ್ ಏನೋ ಇವತ್ತೇ ಫೇಲ್ ಆಗಿದ್ದೀವಿ, ನಾಳೆ ಮೋಟಿವೇಶ್ನಲ್ ಸ್ಪೀಕರ್ ಆಗ್ಬೇಕು ನಾನು. ಮೋಟಿವೇಶ್ನಲ್ ಸ್ಪೀಕರ್ ನಮ್ಮ ಯೂತ್ಗೆಲ್ಲ ಹೇಳ್ಬೇಕಲ್ಲ, ಓದೇನು ಆಗಲ್ಲ, ಏನಾದರೂ ಮಾಡಬೇಕು. ಟೊಬ್ಯಾಕೋ ಎಲ್ಲಿ ಎಲ್ಲ ನಾಲೆಜ್ ಇದ್ದಿದ್ರೆ ನಾನೀಗ ಆಂಟ್ರಪ್ರಿನರ್ ಆಗ್ತಿದ್ದೆ. ಚೆನ್ನಾಗಿದೆ. ಸಿಗರೆಟ್ ಕಂಪನಿ, ಅದು ಫ್ರೀ ಸಿಗರೆಟ್. ನಿಮ್ಮ ಅಮ್ಮ ಕನ್ನಡ ಬರಲ್ಲ ಅಲ್ವಾ? ನಮ್ಮ ಅಪ್ಪಂಗೆ ಬರುತ್ತಾ? ನಿಮ್ಮ ಅಪ್ಪನ ತನಕ ರೀಚ್ ಆಗಲಿ ಇದು ವಿಡಿಯೋ. ಯೂಟ್ಯೂಬ್ ನೋಡೋಣ ಅನ್ಸುತ್ತೆ. ಏನು ಫೈನಲಿ ಗೈಸ್, ನಾವು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡ್ಬಂದು ಈಗ ಮಲ್ಕೊಳ್ತಾ ಇದ್ದೀವಿ. ಸಲಾಮ್ ಅಲೈಕುಮ್ ಅಸ್ಸಲಾಮ್.